ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ನಿಭಾಯಿಸೋಕ್ಕೆ ಉಪಯೋಗವಾಗುವಂತಹ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕ್ಲಾತಿಂಗ್ ಇರ್ಬೋದು, ಗಾರ್ಡನಿಂಗ್, ಕಿಚನ್, ಕ್ಲೀನಿಂಗ್, ಆರ್ಗನೈಸೇಷನ್ ಎಲ್ಲ ರೀತಿಯಾಗಿರುವಂಥ ಟಿಪ್ಸ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡುವಂಥ ಕಮೆಂಟ್ ಮತ್ತು ಲೈಕಿಂದ ಈ ಒಂದು ವಿಡಿಯೋ ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ. ಇನ್ ದ ಸೆನ್ಸ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಲ್ವಾ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ನಂಬರ್ 1, ರೇಷ್ಮೆ ಸೀರೆಗಳಿಗೆ ಸಂಬಂಧಪಟ್ಟಂಗೆ ರೇಷ್ಮೆ ಸೀರೆಗಳನ್ನ ನಾವು ಒಂದ್ಸರಿ ಹಾಕಿದಾದ್ಮೇಲೆ ಅದನ್ನು ವಾಶ್ ಮಾಡಬೇಕಾ ಅಥವಾ ರೇಷ್ಮೆ ಸೀರೆಗಳನ್ನ ವಾಶ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಕೂಡ ಕೆಲವೊಬ್ರಿಗೆ ಗೊತ್ತಿರಲ್ಲ. ಬಟ್ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬ್ಲೌಸ್ ಮೇಲೆ ಸ್ವೆಟ್ ಮಾರ್ಕ್ಸ್ ಏನಾದರೂ ಇದ್ದರೆ ಅಥವಾ ಸ್ಯಾರಿ ಮೇಲೆ ಏನಾದರೂ ಮಾರ್ಕ್ಸ್ ಏನಾದರೂ ಆಗಿದ್ರೆ ಅದನ್ನು ಡೆಫಿನೆಟ್ಲಿ ವಾಶ್ ಮಾಡ್ಬೋದು. ಐದರ್ ನೀವು ಹೊರಗಡೆ ಆದರೂ ವಾಶ್ ಮಾಡೋಕ್ಕೆ ಕೊಡ್ಬೋದು ಡ್ರೈ ಕ್ಲೀನ್ ಅವ್ರಿಗೆ, ಅಥವಾ ಮನೆಯಲ್ಲಾದರೂ ಕೂಡ ವಾಶ್ ಮಾಡ್ಕೊಳ್ಬೋದು. ಮನೆಯಲ್ಲಿ ವಾಶ್ ಮಾಡೋದಾದರೆ ಯಾವ ರೀತಿ ಜಾಗ್ರತೆಯಿಂದ ವಾಶ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನಾನು ರೇಷ್ಮೆ ಸೀರೆಗಳ ಮೇಲೆ ಯಾವುದೇ ರೀತಿ ಮಾರ್ಕ್ಸ್ ಅನ್ನೋದು ಆಗದಿರಾ, ಸ್ವೆಟ್ ಮಾರ್ಕ್ಸ್ ಇರ್ಬೋದು ಅಥವಾ ಸ್ಯಾರಿ ಮೇಲೆ ಯಾವ ರೀತಿ ಮಾರ್ಕ್ಸ್ ಇಲ್ದಿರಾ, ಕೇವಲ ಒಂದು ಸ್ವಲ್ಪ ಹೊತ್ತು ಮಾತ್ರ ನಾವು ಸ್ಯಾರೀಸ್ನ ನಾವು ವೇರ್ ಮಾಡಿರ್ತೀವಿ ಅಥವಾ ತುಂಬ ಹೊತ್ತು ವೇರ್ ಮಾಡಿದರೂ ಕೂಡ ನಾವು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿರೋದ್ರಿಂದ ಸ್ಯಾರಿ ಅನ್ನೋದು ಎಲ್ಲೂ ಕೂಡ ಹಾಳಾಗಿರಲ್ಲ. ಸೊ ಆ ಸ್ಯಾರಿಗಳನ್ನ ನಾವು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಆದಷ್ಟು ನೀವು ರೇಷ್ಮೆ ಸ್ಯಾರಿಗಳನ್ನ ಬಿಚ್ಚಿದ ಆದಮೇಲೆ ಇಮ್ಮಿಡಿಯೇಟಾಗಿ ಗಾಳಿಗೆ ಒಣಗೋ ರೀತಿಯಲ್ಲಿ ಬಿಡಬೇಕಾಗತ್ತೆ. ಒಂದು ವೇಳೆ ನೀವು ನೈಟ್ ಫಂಕ್ಷನ್ಸ್ಗೆಲ್ಲ ಸ್ಯಾರೀಸ್ನ ವೇರ್ ಮಾಡಿದ್ರು ಕೂಡ ಆ ಒಂದು ಸ್ಯಾರೀಸ್ನ ಇಮ್ಮಿಡಿಯೇಟಾಗಿ ಜಸ್ಟ್ ಚೇರ್ ಮೇಲೇ ಆಗಲಿ ಸ್ವಲ್ಪ ಗಾಳಿ ಆಡೋ ರೀತಿಯಲ್ಲಿ ಹಾಕಿ ಬಿಡಬೇಕಾಗತ್ತೆ. ನೆಕ್ಸ್ಟ್ ಡೇಗೆ ಅಥವಾ ನಿಮಗೆ ಟೈಮ್ ಇದೆ ಅಂದರೆ ಆವಾಗಲೇ ನೀವು ಈ ರೀತಿ ಬಿಸಿಲಲ್ಲಿ ಕೂಡ ಒಣಗಾಕ್ಕೊಳ್ಬೋದು. ಸ್ಯಾರಿನ ವಾಶ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಬಿಸಿಲಲ್ಲಿ ಒಣಗಾಕ್ಬಾರ್ದು. ಬಟ್ ಸ್ಯಾರಿ ಡ್ರೈ ಇದ್ದಾಗ ನಾವು ಬಿಸಿಲಲ್ಲಿ ಒಂದು 10 ನಿಮಿಷ 20 ನಿಮಿಷದವರೆಗೂ ಕೂಡ ಒಣಗಾಕ್ಕೊಳ್ಬೋದು. ನಾನು ಸ್ಯಾರಿನ ಒಣಗಾಕ್ಬೇಕಾದ್ರೇ ಬ್ಲೌಸ್ ಕೂಡ ಕೆಳಗಡೆ ಬಿದ್ದಿದೆ. ಆಗ್ತಾನಲೇ ನಾನು ಗಿಡಗಳಿಗೆಲ್ಲ ನೀರು ಹಾಕಿರೋದ್ರಿಂದ ಸ್ವಲ್ಪ ತೇವ ಅನ್ನೋದು ಆಗಿತ್ತು. ಅದಕ್ಕೋಸ್ಕರ ಈ ಒಂದು ಬ್ಲೌಸ್ನ ಜಸ್ಟು ನಾರ್ಮಲ್ ಆಗಿ ಟ್ಯಾಪ್ ವಾಟರ್ ಏನಿರುತ್ತೆ ಅದರಲ್ಲಿ ಒಂದು 2 ಸತಿ ಜಾಲಿಸೋ ರೀತಿ ಮಾಡಿಬಿಟ್ಟು ಒಣಗಾಕ್ತಾ ಇದ್ದೀನಿ. ಸೊ ಈ ರೀತಿ ನಾನು ಸೀರೆಗಳನ್ನ ಒಣಗಾಕ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಬಿಸಿಲಲ್ಲಿ ಒಣಗಾಕೋದಾದರೆ ಒಂದು 10 ರಿಂದ 20 ನಿಮಿಷ ಒಣಗಾಕಿ ಸಾಕಾಗುತ್ತೆ. ಇನ್ನು ನೀವು ಸ್ಯಾರಿ ಒಣಗಾಕಬೇಕಾದ್ರೂ ಕೂಡ ಸ್ವಲ್ಪ ಅಗಲ ಜಾಸ್ತಿ ಇರಬೇಕು. ಅಂದರೆ ಸೀರೆನ ಫೋಲ್ಡಿಂಗ್ಸ್ ಮೇಲೆ ಒಣಗಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಒಂದು 2 ಫೋಲ್ಡಿಂಗ್ಸ್ ಇರೋ ರೀತಿ ನೋಡಿಕೊಂಡು ಒಣಗಾಕ್ಕೊಳ್ಬೋದು. ನಾನಿಲ್ಲಿ ನೆರಳಲ್ಲೇ ಒಂದು 2 ಗಂಟೆಗಳ ಕಾಲ ಸ್ಯಾರಿನ ಒಣಗಾಕಕ್ಕೆ ಬಿಟ್ಟಿದ್ದೀನಿ. 2 ಗಂಟೆ ಆದಮೇಲೆ ಸ್ಯಾರೀಸ್ನ ತೊಗೊಂಡು ಬಂದು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನು ಆಗಲೇ ನಾನು ಬ್ಲೌಸ್ ಕೂಡ ತೋರಿಸ್ದೆ ಅಲ್ವಾ, ಜಸ್ಟ್ ನೀರಲ್ಲೇ ಜಾಲಿಸ್ಬಿಟ್ಟು ಹಾಕಿರುವಂಥ ಬ್ಲೌಸು. ಇದು ಪೂರ್ತಿ ಒಣಗೋದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನೋದು ತಗೊಳುತ್ತೆ. ಪೂರ್ತಿ ಡ್ರೈ ಆದಮೇಲೆ ಈ ರೀತಿ ಐರನ್ ಮಾಡ್ಕೊಳ್ಬೇಕಾಗತ್ತೆ. ತೇವ ಇರಬೇಕಾದ್ರೆ ಐರನ್ ಮಾಡಬೇಡಿ. ಒಂದು ಸಿಲ್ಕ್ ಮೆಟೀರಿಯಲ್ ಏನಿರುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ಲಾಸ್ಟ್ ವೀಡಿಯೋಸಲ್ಲಿ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರಿ, ಸ್ಯಾರಿನ ನೀವು ಹೇಳ್ದಂಗೆ ನಾವು ವಾಶ್ ಮಾಡಿದ್ದೀವಿ ಮೇಡಮ್, ಅದನ್ನು ನಾವು ಐರನ್ ಮಾಡ್ತಿದ್ರೆ ಐರನ್ ಸರಿಯಾಗಿ ಕೂರ್ತಿಲ್ಲ ಅಂತ. ಬಟ್ ಐರನ್ ಬಾಕ್ಸಲ್ಲಿ ಏನಿರುತ್ತೆ ಮೋಡು, ಅದನ್ನು ಸಿಲ್ಕ್ ಮೋಡ್ಗೆ ಇಟ್ಕೊಳ್ಳೋದು ಕಾರಣ ಆ ಒಂದು ಮೆಟೀರಿಯಲ್ ಏನಿರುತ್ತೆ ಅದಕ್ಕೆ ತಕ್ಕಂಥ ಟೆಂಪ್ರೇಚರ್ ಮಾತ್ರ ಸೆಟ್ ಆಗುತ್ತೆ ಅನ್ನೋದ್ರಿಂದ. ಬಟ್ ಮನೆಯಲ್ಲಿರೋಂಥ ಐರನ್ ಬಾಕ್ಸಲ್ಲಿ ನಾವು ಐರನ್ ಮಾಡಿದಾಗ ಕೆಲವೊಂದು ಸ್ಯಾರೀಸ್ಗೆ ಸರಿಯಾಗಿ ಐರನ್ ಅನ್ನೋದು ಕೂರಲ್ಲ. ಬೆಟರ್ ನೀವು ಹೊರಗಡೆ ಮಾಡಿಸಿದ್ರೆ ಆ ಒಂದು ಐರನ್ ಬಾಕ್ಸ್ ಅನ್ನೋದು ಸ್ವಲ್ಪ ಹೆವಿಯಾಗಿರೋದ್ರಿಂದ ಪರ್ಫೆಕ್ಟಾಗಿ ಐರನ್ ಅನ್ನೋದು ಕೂರುತ್ತೆ. ಅಥವಾ ನೀವು ಮನೆಯಲ್ಲೇ ಮಾಡ್ತೀರ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ನಿಧಾನವಾಗಿ ಮಾಡಬೇಕಾಗುತ್ತೆ. ಒನ್ಸ್ ಮಾಡಿದಾದಮೇಲೆ ಸ್ಯಾರಿನ ಒಂದು ನೀಟಾಗಿರುವಂಥ ಕವರಲ್ಲಿ ಇಟ್ಬಿಟ್ಟು ಬೆಡ್ ಕೆಳಗಡೆ ಇಟ್ಬಿಟ್ರೆ ಕರೆಕ್ಟಾಗಿ ಐರನ್ ಅನ್ನೋದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಟಿಪ್ ನಂಬರ್ 2, ಮಾವಿನಕಾಯಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಮಾವಿನಕಾಯಿನ ಯಾವ ರೀತಿ ಹಣ್ಣು ಮಾಡ್ಕೊಳ್ಬೋದು ಅನ್ನೋದು ನಮಗೆ ಈಗಾಗಲೇ ಗೊತ್ತಿರುತ್ತೆ. ಬಟ್ ಗೊತ್ತಿದ್ರೂ ಕೂಡ ಕೆಲವೊಂದು ಸರಿ ನಮ್ಮ ಮೈಂಡ್ಗೆ ಪಟ್ಟಂತ ಹೊಳೆಯಲ್ಲ. ಈ ಮಾವಿನಕಾಯಿ ಹಸಿಯಾಗಿರುವಂಥದ್ದೇ, ಬಟ್ ಹಣ್ಣಾಗಕ್ಕೆ ಇಡಬೇಕು. ನಾನು ಕೂಡ ಈ ಒಂದು ಐಡಿಯಾನ ಮರ್ತಿದ್ದೀನಿ. ಇಮ್ಮಿಡಿಯೇಟಾಗಿ ನಮ್ಮ ನೈಬರ್ ನೆನ್ಪು ಮಾಡಿದ್ಮೇಲೆ ಹೌದಲ್ವಾ ಇದು ನನಗೆ ಗೊತ್ತಿದೆ, ನಾನು ಮರ್ತಿದ್ದೀನಿ ಅಂತ ಪಟ್ಟಂತ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ನ್ಯೂಸ್ ಪೇಪರ್ನ ತೊಗೊಳ್ತಾ ಇದ್ದೀನಿ. ನ್ಯೂಸ್ ಪೇಪರಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದೊಂದು ಮಾವಿನಕಾಯಿನ ಕೂಡ ನೀಟಾಗಿ ರ್ಯಾಪ್ ಮಾಡಿಬಿಟ್ಟು ನೀವು ಬೇಕಂದರೆ ಈ ರೀತಿ ಬ್ಯಾಗಲ್ಲಿ ಇಡ್ಬೋದು. ಬಟ್ ನಾನು ಒಂದು ಬಾಸ್ಕೆಟಲ್ಲಿ ಇಡ್ತಾ ಇದ್ದೀನಿ. ಹಳೆಯ ಪದ್ಧತಿಯಲ್ಲಿ ನಾವು ಹುಲ್ಲೆಲ್ಲ ಏನಿರುತ್ತೆ ಹುಲ್ಲಲ್ಲಿ ಮಾವಿನಕಾಯಿನ ಹಣ್ಣಾಗಕ್ಕೆ ಇಡ್ತಾ ಇದ್ವಿ. ಬಟ್ ಈಗ ಹುಲ್ಲು ಎಲ್ಲರಿಗೂ ಕೂಡ ಸಿಗಲ್ಲ ಅಲ್ವಾ, ಅಂಥವರು ಈ ರೀತಿ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಇಡ್ಬೋದು. ಈ ರೀತಿ ಮಾಡೋದ್ರಿಂದ ಮಾವಿನಕಾಯಿ ಹದವಾಗಿ ಹಣ್ಣಾಗುತ್ತೆ. ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಸೀಸನ್ ಯಾವುದೇ ಆಗಿರಲಿ, ಯಾವುದೇ ದಿನಗಳಾಗಿರಲಿ, ನಾವು ಪೊರಕೆ ಹೊಸದು ತೊಗೊಂಡು ಬಂದಾಗ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡೋಣ.
ಅಂದರೆ ಈ ಒಂದು ಪೊರಕೆಯಲ್ಲಿ ಧೂಳು ಅನ್ನೋದು ಜಾಸ್ತಿ ಇರುತ್ತೆ. ಕಸ ಹೊಡಿಬೇಕಾದ್ರೂ ಕೂಡ ಈ ಪೊರಕೆ ಕಡ್ಡಿಗಳಲ್ಲಿರುವಂಥ ಧೂಳೆಲ್ಲ ಕಡೆನೂ ಬಿಡ್ತಾ ಇರುತ್ತೆ. ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಪೊರಕೆನ ಗೋಡೆಗೆ ಹೊಡಿಬೇಕಾಗುತ್ತೆ. ಹೊಡಿಬೇಕಾದ್ರೇ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಧೂಳೆಲ್ಲ ಕೂಡ ಕೆಳಗಡೆ ಬೀಳ್ತಾ ಇರುತ್ತೆ. ಆದಷ್ಟು ಈ ರೀತಿ ಕೆಲಸಗಳನ್ನ ನೀವು ಟೆರೇಸ್ ಮೇಲೆ ಅಥವಾ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ಬೆಟರು. ಇಲ್ಲಾಂದರೆ ಈ ಧೂಳು ಬೇರೆ ಕಡೆ ಎಲ್ಲ ಕೂಡ ಬೀಳುತ್ತೆ. ಒನ್ಸ್ ನಾವು ಗೋಡೆಗೆ ಪೊರಕೆನ ಹೊಡೆದಿದ್ದು ಆದಮೇಲೆ ಈ ರೀತಿ ಒಂದು ಬಕೆಟಲ್ಲಿ ನೀರನ್ನ ತಗೊಂಡು ಪೊರಕೆ ಪೂರ್ತಿ ಮುಳುಗಬೇಕು. ಆ ರೀತಿ ನೀವು ಈ ರೀತಿ ಮುಳುಗಿಸಿ ಬಟ್ಟೆನ ಜಾಲಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಮೂವ್ ಮಾಡಿ ಹೆಂಗೆ ಜಾಲಿಸ್ತೀರಾ ಅದೇ ರೀತಿಯೇ ಪೊರಕೆನ ಕೂಡ ಜಾಲಿಸ್ಕೊಳ್ಳಿ. ಜಾಲಿಸಿದಾದ್ಮೇಲೆ ಪೊರಕೆನ ನಾವು ಒಣಗಾಕ್ಕೊಳ್ಬೇಕಾಗುತ್ತೆ. ಹೆವಿ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಒಣಗಾಕ್ಕೊಳ್ಬೋದು, ಅಥವಾ ನೆರಳಲ್ಲೇ ಇಟ್ಟು ಬಿಟ್ಟರು ಕೂಡ ಇದು ಬೇಗನೆ ಡ್ರೈ ಆಗಿಬಿಡುತ್ತೆ. ಈಗ ನಾನು ಪೊರಕೆನ ಒಣಗಾಕೋಕ್ಕೆ ಈ ರೀತಿಯಾಗಿ ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಡೇ ಪೊರಕೆ ಪೂರ್ತಿಯಾಗಿ ಒಣಗಿತ್ತು, ಬಟ್ ಆದರೂ ಏನಾದ್ರು ತೇವ ಇರುತ್ತೆ ಅನ್ನೋದರಿಂದ ಒಂದು 20 ನಿಮಿಷಗಳ ಕಾಲ ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ನೋಡಿ, ನಾನು ಪೊರಕೆನ ಆ ಕಡೆ ಈ ಕಡೆ ಮೂವ್ ಮಾಡಿ ಕೂಡ ತೋರಿಸ್ತೀನಿ. ಧೂಳು ಅನ್ನೋದು ಕಾಣಿಸಲ್ಲ. ಬಟ್ ಏನಾದರೂ ಧೂಳು ಜಾಸ್ತಿ ಕಾಣಿಸ್ತಾ ಇದೆ ಅನ್ನೋದಾದರೆ ನಾನು ತೋರಿಸಿರುವಂತಹ ಪ್ರೊಸೀಜರ್ನ ಮತ್ತೆ ನೀವು ಒಂದ್ಸರಿ ರಿಪೀಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡಿದಾಗ ನೋಡ್ತಾ ಇದ್ದೀರಲ್ಲ, ರೂಮೆಲ್ಲ ಕಸ ಹೊಡೆದ್ರೂ ಕೂಡ ಸ್ವಲ್ಪ ಧೂಳು ಅನ್ನೋದು ಮಾತ್ರನೇ ಸಿಗುತ್ತೆ. ನೆಕ್ಸ್ಟು ಟಿಪ್ಪು, ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲಿರೋವಂಥ ಬ್ಲಾಂಕೆಟ್ ನಮ್ಮ ಮನೆಯಲ್ಲೂ ಇದೆ ಮೇಡಮ್, ಅದನ್ನು ಯಾವ ರೀತಿ ವಾಶ್ ಮಾಡ್ತೀರಾ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ. ಈ ಒಂದು ಬ್ಲಾಂಕೆಟ್ನ ನಾನು ಮಿಷಿನಲ್ಲೇ ವಾಶ್ ಮಾಡ್ತೀನಿ. ಆಲ್ಮೋಸ್ಟ್ ಇದಕ್ಕೆ 10 ಇಯರ್ಸ್ ಆಗಿದೆ ಇದನ್ನು ತೊಗೊಂಡು. ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ತವ್ರ ಮನೆಯವರು ಕೊಡಿಸಿರೋವಂಥ ಬ್ಲಾಂಕೆಟ್ ಇದು. ಇದನ್ನು ನಾನು ಮಿಷಿನಲ್ಲಿ ವಾಶ್ಗೆ ಹಾಕಿದ್ದೀನಿ. ಅಂದರೆ ಬ್ಲಾಂಕೆಟ್ ಸೈಜ್ ಏನಿದೆ ನಿಮ್ಮ ಮಿಷಿನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮಿಷಿನ್ ದೊಡ್ಡದಾಗಿರುವಂಥ ಬ್ಲಾಂಕೆಟ್ನ ಕೂಡ ಹಾಕ್ಕೊಳ್ಬೋದು. ಒಂದ್ಸರಿ ಟರ್ನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ವಾಶ್ಗೆ ಸಂಬಂಧಪಟ್ಟಿರುವಂಥ ಸ್ಪೆಷಲ್ ವಾಶ್, ಕಾಟನ್ ವಾಶ್ ಎಲ್ಲ ಕೂಡ ಇರುತ್ತೆ. ಬಟ್ ಬ್ಲಾಂಕೆಟ್ ಮೇಲೆ ಏನು ಯೂಸ್ ಮಾಡಿರ್ತಾರೆ ಮೆಟೀರಿಯಲ್ಲು, ಆ ಒಂದು ಕ್ಲಾತ್ ಸ್ವಲ್ಪ ಸಿಂಥೆಟಿಕ್ ಇರೋದ್ರಿಂದ ನಾನು ಸಿಂಥೆಟಿಕ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ನಾನು ರೆಗ್ಯುಲರಾಗಿ ವಾಶ್ ಮಾಡಿರೋದ್ರಿಂದ ಇದನ್ನು ನಾವು ಯಾವಾಗಲೂ ಕೂಡ 1 ಅವರ್ 2 ಅವರ್ ವಾಶ್ ಮಾಡೋ ಅವಶ್ಯಕತೆ ಏನಿರಲ್ಲ. ಅದಕ್ಕೋಸ್ಕರ ನಾನು ಒಂದು 15 ನಿಮಿಷದಲ್ಲಿ ಟೈಮರ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಿಟರ್ಜೆಂಟ್ನ ಹಾಕ್ಬಿಟ್ಟು ನಾರ್ಮಲಾಗಿ ವಾಶ್ಗೆ ಯಾವ ರೀತಿ ಬಟ್ಟೆಗಳನ್ನೆಲ್ಲ ಹಾಕ್ತಿರೋ ಅದೇ ರೀತಿ ಮಿಷಿನ್ನ ರನ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿ ಮಾಡೋದ್ರಿಂದ ಏನು ಡ್ಯಾಮೇಜ್ ಆಗಲ್ವಾ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಇದೇ ರೀತಿ ವಾಶ್ ಮಾಡ್ತಾ ಇದ್ದೀನಿ. ಈಗ ಪೂರ್ತಿ ವಾಶ್ ಆದಮೇಲೆ ತೆಗಿತಾ ಇದ್ದೀನಿ. ಇದನ್ನು ಇಮ್ಮಿಡಿಯೇಟಾಗಿ ಬಿಸಿಲಲ್ಲಿ ಕೂಡ ಒಣಗಾಕ್ಕೊಳ್ಬೋದು ಅಥವಾ ನೆರಳಲ್ಲಿ ಕೂಡ ಒಣಗಾಕ್ಕೊಳ್ಬೋದು, ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಇದೇ ರೀತಿಯಾಗಿರುವಂಥ ಬ್ಲಾಂಕೆಟ್ ಮೇ ಬಿ ನಿಮ್ಮ ಹತ್ರ ಉಲ್ಲಂದು ಕೂಡ ಇರ್ಬೋದು. ಆ ಉಲ್ಲಂದನ್ನು ಕೂಡ ನಾನು ಇದೇ ರೀತಿಯೇ ವಾಶ್ ಮಾಡ್ತೀನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿ, ಉಲ್ಲಂದು ಕೂಡ ನಾನು ಇದೇ ರೀತಿಯೇ ವಾಶ್ಗೆ ಹಾಕ್ತಾ ಇದ್ದೀನಿ. ಬಟ್ ಇದರಲ್ಲಿ ಉಲ್ಲನ್ ಅನ್ನೋ ಒಂದು ಆಪ್ಷನ್ ಇದೆ ಈ ಒಂದು ಮಿಷಿನಲ್ಲಿ. ಅದಕ್ಕೆ ನಾನು ಈ ರೀತಿ ಟೈಮರ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 54 ಮಿನಿಟ್ಸ್ ಇಡಿಸುತ್ತೆ. ಯಾವ ಮೆಟೀರಿಯಲ್ ಅಂತ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ವಾಶ್ ಮಾಡಬೇಕಾದ್ರೂ ಕೂಡ ಮಿಷಿನ್ನು ಕೇರ್ಫುಲ್ಲಾಗಿ ವಾಶ್ ಮಾಡುತ್ತೆ. ಅದಕ್ಕೆ ತಕ್ಕಂಥ ಟೆಂಪರೇಚರು ಮತ್ತು ಆ ಟರ್ನಿಂಗ್ ಏನಿರುತ್ತೆ, ಸರ್ಕಲ್ ಥರ ತಿರುಗ್ತಾ ಇರುತ್ತಲ್ವ ಮಿಷಿನು, ಅದು ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಟಿಪ್ಪು, ಮೇ ಬಿ ನಿಮಗೆ ಗಾರ್ಡನಿಂಗ್ ವಿಚಾರದಲ್ಲಿ ಮೋಟಿವೇಟ್ ಆಗ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರುವಂಥ ನಿಂಬೆಹಣ್ಣು ಗಿಡದಲ್ಲೂ ಕೂಡ ನಿಂಬೆಹಣ್ಣಾಗಿದೆ. ಈ ಒಂದು ಗಿಡ ನರ್ಸರಿಯಿಂದ ತಂದಿರೋದಲ್ಲ, ಮನೆಯಲ್ಲೇ ಬೆಳೆಸಿರುವಂಥ ಗಿಡ. ನಾವು ನಿಂಬೆಹಣ್ಣ ಯೂಸ್ ಮಾಡಿದಾದ್ಮೇಲೆ ನಿಂಬೆಹಣ್ಣು ಬೀಜನ ಬಿಸಾಕ್ತಾ ಇರ್ತೀವಿ. ಬಟ್ ಬಿಸಾಡಿದ್ರೆ ಒಂದು ಪಾಟಲ್ಲಿ ಹಾಕಿದಾಗ ಈ ಒಂದು ಗಿಡ ಅನ್ನೋದು ಬಂದಿತ್ತು. ಈ ಗಿಡ ಬಂದಮೇಲೆ ಸ್ವಲ್ಪ ಗಿಡ ಒಂದು ಫೀಟ್ ಆ ರೀತಿ ಆದಾಗ ನಾವು ಇದನ್ನು ಬೇರೆ ಪಾಟ್ಗೆ ರೀಪಾಟ್ ಮಾಡಿದ್ವಿ. ಬಟ್ ಈ ರೀತಿ ಮಾಡಬೇಕಾದ್ರೆ ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ ಅಂದಾಗ ಒಂದ್ಸರಿ ಸುತ್ತಲೂ ಇರುವಂಥ ರೆಂಬೆ ಕೊಂಬೆಗಳನ್ನ ನೀವು ಕಟ್ ಮಾಡಬೇಕಾಗತ್ತೆ. ಆಗ ಮಾತ್ರನೇ ಹೂವು ಅನ್ನೋದು ಬರುತ್ತೆ. ಅಂದರೆ ಬೇರೆ ಗಿಡಗಳಿಗೆ ಕ್ರಾಸಿಂಗ್ ಎಲ್ಲನೂ ಮಾಡ್ತೀವಲ್ವ, ಆ ರೀತಿ ಏನು ಮಾಡೋ ಅವಶ್ಯಕತೆ ಇರಲ್ಲ. ಏನೇ ಹೇಳಿ, ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಹೂವು ಹಣ್ಣು ನೋಡೋಕ್ಕೆ ಒಂದು ರೀತಿ ಖುಷಿ. ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೂ ಕೂಡ ಹಣ್ಣನ್ನ ಕೀಳಕ್ಕೆ ಮನಸ್ಸು ಬರಲ್ಲ. ಮೇ ಬಿ ನಿಮ್ಮಲ್ಲೂ ಕೂಡ ಈ ರೀತಿ ಗಿಡಗಳು ಬೆಳೆಸೋ ಅಂಥವ್ರಿಗೆ ಮೋಟಿವೇಟ್ ಆಗುತ್ತೆ ಅನ್ನೋದ್ರಿಂದ ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಟಿಪ್ಪು, ಚಪಾತಿ ಎಲ್ಲ ಕೂಡ ನಾವು ಲಟ್ಟಣಿಗೆಯಿಂದ ಒಸಿತಾ ಇರ್ತೀವಲ್ವ. ಚಪಾತಿನ ಒಸಿಬೇಕಾದ್ರೆ ಚಪಾತಿ ಹಿಟ್ಟೆ ತುಂಬ ಮೈನ್ಯೂಟ್ ಆಗಿರುವಂಥ ಪಾರ್ಟಿಕಲ್ಸ್ ಅನ್ನೋದು ಇರುತ್ತೆ. ಆ ಪಾರ್ಟಿಕಲ್ಸು ಈ ಒಂದು ಲಟ್ಟಣಿಗೆ ಒಳಗಡೆ ಸೇರ್ಕೊಂಡಿರೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಒಂದೊಂದ್ಸತಿ ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಆ ಒಂದು ಉಡ್ಡೇನಿರುತ್ತೆ ಅದಕ್ಕೆ ಸ್ಟಿಕ್ ಆನ್ ಆಗಿಬಿಟ್ಟಿರುತ್ತೆ. ಈಗ ಈ ಒಂದು ಲಟ್ಟಣಿಗೆನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ಬಿಸಿ ನೀರನ್ನ ತೊಗೊಂಡಿದ್ದೀನಿ. ಲಟ್ಟಣಿಗೆ ಉದ್ದ ಇರೋದ್ರಿಂದ ಆದಷ್ಟು ಉದ್ದ ಇರುತ್ತೆ ಅಲ್ವಾ ಪಾತ್ರೆ ಕೂಡ, ಆ ರೀತಿಯಾಗಿರೋಂಥದ್ದು ತೊಗೊಂಡ್ರೆ ಬೆಟರು. ಜಗ್ ರೀತಿಯಲ್ಲಿರುವಂಥದ್ದು ಇಲ್ಲ ಅನ್ನೋದಾದರೆ ಈ ರೀತಿ ಸಿಂಕಲ್ಲಿ ತುಂಬಿಸ್ಕೊಳ್ಳೋದು ಬೆಟರು. ಅಥವಾ ಅಗಲ ಇರುವಂಥ ಪಾತ್ರೆಯಲ್ಲಿ ನೀವು ಈ ಒಂದು ಲಟ್ಟಣಿಗೆನ ಇಟ್ಕೊಂಡು ಅದ್ರ ಮೇಲೆ ಬಿಸಿ ನೀರನ್ನ ಹಾಕಿ
ಬಿಸಿ ನೀರಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪಿಲ್ಲ ಅಂದರೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಬಿಸಿ ನೀರಾಗಿರೋ ಕಾರಣ ಒಳಗಡೆ ಇರುವಂಥ ಈ ಒಂದು ಲಟ್ಟಣಿಗೆಯಲ್ಲಿ ಏನಿರುತ್ತೆ ಪಾರ್ಟಿಕಲ್ಸು ಹಿಟ್ಟಿಂದೆಲ್ಲ ಕೂಡ ಅದೆಲ್ಲ ಕೂಡ ಸ್ವಲ್ಪ ಸಾಫ್ಟಾಗಿರುತ್ತೆ. ಸಾಫ್ಟ್ ಆದಮೇಲೆ ಈ ರೀತಿ ಬ್ರಷಿಂದ ನಾವು ಬ್ರಷ್ ಮಾಡ್ಕೊಳ್ಬೋದು. ಬ್ರಷ್ ಇಲ್ಲ ಅನ್ನೋದವರು ಈ ರೀತಿ ಸ್ಟೀಲ್ ನಾರೆಲ್ಲನೂ ಇರುತ್ತೆ ಅಲ್ವಾ, ಆ ಒಂದು ಸ್ಟೀಲ್ ಸ್ಕ್ರಬ್ಬರಿಂದ ಒಂದು ಸರಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನು ಸೀಸನಿಂಗ್ ಅನ್ನೋದು ಮಾಡೋಣ. ಮೇ ಬಿ ನಿಮ್ಮ ಹತ್ರ ವುಡನ್ ಚಾಪಿಂಗ್ ಬೋರ್ಡ್ ಇದ್ದರೆ, ವುಡನ್ ಸ್ಪ್ಯಾಚುಲಾಸ್ ಇದ್ದರೆ ಇದೇ ರೀತಿ ಮಾಡ್ತಾ ಇರ್ತೀರಾ. ಲಟ್ಟಣಿಗೆ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಲಟ್ಟಣಿಗೆನ ಸ್ಟವ್ ಮೇಲೆ ಒಂದ್ಸರಿ ಇಟ್ಟು ಎಲ್ಲ ಕಡೆ ಕೂಡ ಬಿಸಿ ತಾಗೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಹೊಗೆನ ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ರೀತಿ ಮಾಡ್ತಿದ್ದಂಗೆ ಏನಾದರೂ ಸಣ್ಣ ಸಣ್ಣ ಧೂಳಿದ್ರೂ ಕೂಡ ಬಿಸಿ ತಾಗ್ತಿದ್ದಂಗೆ ಅದು ಹೊಗೆ ಫಾರ್ಮಲ್ಲಿ ಬಂದುಬಿಡುತ್ತೆ. ಒಂದು ಬಟ್ಟೆನ ತೊಗೊಂಡು ಒಂದ್ಸರಿ ನೀಟಾಗಿ ಒರೆಸಿ ಟಿಶ್ಯೂ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಅದನ್ನು ಎಲ್ಲ ಕಡೆ ಈ ರೀತಿ ಸವರ್ಕೊಳ್ಬೇಕಾಗತ್ತೆ. ಈ ಒಂದು ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಹೊಸ ಬಟ್ಟೆಗಳಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಮಕ್ಕಳಿದ್ರೆ ಅವರ ಲೆಹಂಗಾಸ್ ಇರ್ಬೋದು ಅಥವಾ ಸ್ವಲ್ಪ ಹೆವಿ ಡ್ರೆಸ್ಸಸ್ ಎಲ್ಲ ಏನಿರುತ್ತೆ ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುವಂಥ ಒಂದು ಟಿಪ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೇ ಬಿ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ನಾನು ಈ ಒಂದು ಡ್ರೆಸ್ಸಸ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಕೆಲವೊಂದು ಸರಿ ವೀಡಿಯೋಗೋಸ್ಕರ ಕೆಲವೊಂದು ಕೆಲಸಗಳನ್ನೋದು ಡಿಲೇ ಆಗಿಬಿಡುತ್ತೆ. ಈಗ ಈ ಡ್ರೆಸ್ಸಸ್ನ ನಾನು ಆರ್ಗನೈಸ್ ಮಾಡೋದಕ್ಕೋಸ್ಕರ ರೂಮಲ್ಲಿ ತೊಗೊಂಡೋಗ್ತಾ ಇದ್ದೀನಿ. ಈ ಡ್ರೆಸ್ಸಸ್ ಬಂದಿರೋವಂಥ ಬಾಕ್ಸಸ್ಸು, ಅಂದರೆ ಡ್ರೆಸ್ ತೊಗೋಬೇಕಾದ್ರೆ ಬಾಕ್ಸಲ್ಲಿ ಹಾಕಿ ಕೊಟ್ಟಿರ್ತಾರಲ್ವ, ಅದೇ ಬಾಕ್ಸಸ್ ಇದು. ನಿಮ್ಮ ಹತ್ರ ಈ ರೀತಿ ಬಾಕ್ಸಸ್ ಇಲ್ಲ ಅಂದರೂ ಕೂಡ ಸ್ಯಾರಿ ಎಲ್ಲ ತೊಗೊಳ್ಬೇಕಾದ್ರೆ ನೀವು ಬಾಕ್ಸ್ನ ಕೇಳಿ ಈಸ್ಕೊಂಡ್ರು ಕೂಡ ಈ ರೀತಿ ಬಾಕ್ಸಸ್ಸಲ್ಲಿ ನೀವು ಹೊಸ ಬಟ್ಟೆಗಳನ್ನ ಆರ್ಗನೈಸ್ ಮಾಡ್ಕೊಳ್ಬೋದು. ಆ ಕಡೆ ಈ ಕಡೆ ಮೂವ್ ಆಗದಿರ ಕೂಡ ಇರುತ್ತೆ, ನೋಡೋಕ್ಕೂ ಕೂಡ ನೀಟಾಗಿರುತ್ತೆ. ಈ ರೀತಿ ನಾನು ಹೊಸ ಬಟ್ಟೆಗಳನ್ನ, ಅಂದರೆ ಹೆವಿ ಡ್ರೆಸ್ಸಸ್ ಎಲ್ಲ ಏನಿರುತ್ತೆ ಲೆಹಂಗಾಸ್ ಎಲ್ಲ ಮಕ್ಕಳದು, ಅದನ್ನು ಈ ರೀತಿ ಬಾಕ್ಸಲ್ಲೇ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ನಾವು ಜಸ್ಟ್ ಒಕೇಶನಲ್ಲಿ ಮಾತ್ರನೇ ಯೂಸ್ ಮಾಡೋದ್ರಿಂದ ಮೇಲೆ ಕಬೋರ್ಡಲ್ಲಿ ಜೋಡಿಸ್ಕೊಂಡ್ರು ಕೂಡ ಜಸ್ಟ್ ನಾವು ಮಕ್ಕಳಿಗೆ ಆ ಫಂಕ್ಷನ್ ಇದ್ದಾಗ ಮಾತ್ರನೇ ಈ ಬಾಕ್ಸಸ್ನ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಇದೇ ಥರನೇ ನೀವು ಸ್ಯಾರಿ ಕವರ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಕೂಡ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ಬೋದು. ಈ ಐಡಿಯಾಸ್ ಎಲ್ಲ ನಿಮಗೆ ಡೈಲಿ ಬೇಸ್ಡ್ ಮೇಲೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಸ್ಯಾರಿ ವೇರ್ ಮಾಡೋ ಅಂಥವ್ರಿಗೆ ಒಂದೇ ಬ್ಲೌಸ್ನ ನಾವು ಒಂದು 10-20 ಸ್ಯಾರಿ ಕೂಡ ವೇರ್ ಮಾಡ್ಬೋದು. ಅದು ಯಾವ ರೀತಿ ಅನ್ನೋದು ನೋಡೋಣ. ರೀಸೆಂಟಾಗಿ ನಾನು ಈ ಒಂದು ಸ್ಯಾರಿನ ಬೈ ಮಾಡಿದ್ದೆ. ಸ್ಯಾರಿ ಬೈ ಮಾಡಬೇಕಾದ್ರೇ ಬ್ಲೌಸ್ ಬಂದಿರುತ್ತೆ ಅಲ್ವಾ, ಆ ಬ್ಲೌಸ್ ಇದು ಸ್ವಲ್ಪ ವರ್ಕ್ ಇರೋವಂಥ ಬ್ಲೌಸು. ಕೆಲವೊಂದು ಸರಿ ನಾವು ಫಂಕ್ಷನ್ ವೇರ್ ಡಿಸೈನರಿ ಸ್ಯಾರೀಸ್ ಎಲ್ಲ ಕೂಡ ತೊಗೊಳ್ಬೇಕಾದ್ರೆ ಈ ರೀತಿ ನಿಮಗೆ ಮಲ್ಟಿ ಕಲರ್ಸಲ್ಲಿರುವಂಥ ಬ್ಲೌಸ್ ವರ್ಕ್ ಇರೋವಂಥ ಪೀಸ್ ಏನಾದ್ರು ಸಿಕ್ತು ಅಂದರೆ ತಗೊಳ್ಳಿ. ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ಈ ಬ್ಲೌಸಸ್ನ ತುಂಬ ಸ್ಯಾರೀಸ್ ಮೇಲೆ ವೇರ್ ಮಾಡ್ಬೋದು. ಇನ್ನು ಇದೇ ವರ್ಕ್ನ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇನ್ ಆಗಿರುವಂತಹ ಕ್ಲಾತ್ ಮೇಲೆ ಮಾಡಿಸ್ತೀವಿ ಅನ್ನೋದಾದರೆ ಹಿಂಗಿಲ್ಲ ಅಂದರೂ ಕೂಡ 2000 ರುಪೀಸ್ ಅನ್ನೋದು ಪೇ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಬ್ಲೌಸಲ್ಲಿ ಮಲ್ಟಿ ಕಲರ್ಸ್ ಕೂಡ ಇದೆ. ಸಿಲ್ವರ್ ಇರ್ಬೋದು, ಗ್ರೀನ್ ಇರ್ಬೋದು, ಯೆಲ್ಲೋ, ಪಿಂಕ್, ಬ್ಲೂ, ಈ ರೀತಿ ಎಲ್ಲ ಕೂಡ ಮಲ್ಟಿ ಕಲರ್ಸ್ ಇರೋದ್ರಿಂದ ಯಾವುದೇ ಸ್ಯಾರಿ ಮೇಲೆ ಕೂಡ ಕರೆಕ್ಟಾಗಿ ಸೂಟ್ ಆಗಿಬಿಡುತ್ತೆ. ಇನ್ನು ವರ್ಕ್ ಬ್ಲೌಸ್ ಕೂಡ ಆಗಿರೋದ್ರಿಂದ ಹಾಕ್ಕೊಂಡಾಗ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಸ್ಯಾರಿ ಏನಾದರೂ ವೇರ್ ಮಾಡೋ ಅಂಥವ್ರಾದರೆ ಸ್ಯಾರಿನ ಬೈ ಮಾಡೋಕ್ಕೆ ಹೋದಾಗ ಈ ರೀತಿ ಮಲ್ಟಿ ಕಲರ್ ವರ್ಕ್ ಎಲ್ಲ ಇರುತ್ತಲ್ವ ಬ್ಲೌಸ್ಗೆ, ಈ ರೀತಿ ಬ್ಲೌಸಸ್ ಸಿಕ್ಕಿದಾಗ ಡೆಫಿನೆಟ್ಲಿ ಬೈ ಮಾಡಿ. ಎಲ್ಲ ಸ್ಯಾರೀಸ್ಗೂ ಕೂಡ ವೇರ್ ಮಾಡ್ಬೋದು, ಟ್ರೆಂಡಿಯಾಗಿ ಕೂಡ ಇರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.